ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಬಹಳ ಸಿಂಪಲ್ಲಾಗಿ ಮಾಡುವಂಥ ಸಾಬುದಾನ ಖೀರ್. ಇದು ಸ್ವೀಟ್ ರೆಸಿಪಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಸಬ್ಬಕ್ಕಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಹೆಚ್ಚಿರೋಂಥ ಬಾದಾಮಿ, ಏಲಕ್ಕಿ ಪುಡಿ, ಹಾಲು, ಹಾಗೆ ಸ್ವಲ್ಪ ನೀರು, 1 ಸ್ಪೂನ್ ತುಪ್ಪ ಬೇಕಾಗತ್ತೆ. ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಕಾಯಕ್ಕಿಟ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಕಾದು ಕರಗಿದ ನಂತರ ನೀವು ಹೆಚ್ಚಿರೋಂಥ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಪ್ರೊಸೀಜರ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಇದು ಒಂದು 2 ನಿಮಿಷ ಫ್ರೈ ಆಗ್ತಿದ್ದಂಗೆ ಒಂದು 100 ಗ್ರಾಮ್ ಅಷ್ಟು ಸಬ್ಬಕ್ಕಿ, ಯಾವ ಸಬ್ಬಕ್ಕಿ ಬೇಕಾದ್ರೂ ಹಾಕ್ಬೋದು, ಲೈಲಾನ್ ಸಬ್ಬಕ್ಕಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಸಬ್ಬಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿನ ಹಾಕಿ ಒಂದು 6ರಿಂದ 8 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಯಾಕಂದರೆ ಸಬ್ಬಕ್ಕಿ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದನ್ನು ಫ್ರೈ ಮಾಡಿದ ನಂತರ ಒಂದು 6ರಿಂದ 8 ನಿಮಿಷ ಫ್ರೈ ಮಾಡಿದ ನಂತರ ಒಂದು 200 ml ಅಷ್ಟು ಕಾದು ಉಗುರು ಬೆಚ್ಚಗಿರೋ ಹಾಲನ್ನ ಹಾಕ್ಕೊಳ್ಳಿ. ನಂತರ ಒಂದು 50 ml ಅಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಸಬ್ಬಕ್ಕಿ ಬೇಯಬೇಕು ಹಾಲು ಮತ್ತು ನೀರಲ್ಲಿ. ನೀರು ಕಮ್ಮಿ ಹಾಕ್ಕೊಂಡು ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದು ಸಬ್ಬಕ್ಕಿ ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು. ಇದು ಒಂದು 8ರಿಂದ 10 ನಿಮಿಷ ಲೈಲಾನ್ ಸಬ್ಬಕ್ಕಿಗಾದರೆ ಸಾಕಾಗುತ್ತೆ. ಬಟ್ ಇದು ನಾರ್ಮಲ್ ಸಬ್ಬಕ್ಕಿ ಸ್ವಲ್ಪ ದಪ್ಪ ಇರೋದ್ರಿಂದ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ, ಇದು ಬೇಯ್ತಾ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಏಲಕ್ಕಿ ನಿಮಗೆ ಗಮ್ಮನ್ನು ವಾಸನೆ ಕೊಡುತ್ತೆ, ಪರಿಮಳ, ಅರೋಮಾ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇದು ಕುದೀತಾ ಇದೆ. ಚೆನ್ನಾಗಿ ಕುದ್ದು ಗಟ್ಟಿಯಾಗಿ ಇನ್ನೇನು ಒಲೆಯಿಂದ ಇಳ್ಸೋಕೆ ಒಂದು 4-5 ನಿಮಿಷ ಇದೆ ಅನ್ನೋ ಟೈಮ್ಗೆ ಫಸ್ಟು ಕೈಯಲ್ಲಿ ಸಬ್ಬಕ್ಕಿನ ಸ್ಮ್ಯಾಶ್ ಮಾಡಿ ನೋಡಿ. ಸಬ್ಬಕ್ಕಿ ಸಾಫ್ಟ್ ಆಗಿದೆ ಅನಿಸಿದ್ರೆ ಮಾತ್ರ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಸಬ್ಬಕ್ಕಿ ಸಾಫ್ಟ್ ಆಗೋಕ್ಕೆ ಮುಂಚೆ ಸಕ್ಕರೆನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸಕ್ಕರೆ ಹಾಕಿದ್ಮೇಲೆ ಸಬ್ಬಕ್ಕಿ ಬೇಯಲ್ಲ. ನೋಡಿ, ಈಗ ನನಗೆ ಸಬ್ಬಕ್ಕಿ ಇಲ್ಲಿ ಬೆಂದಿದೆ, ಆದ ಕಾರಣ ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮ್ ಸಬ್ಬಕ್ಕಿಗೆ ನಾನೊಂದು 75 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಕಮ್ಮಿ ಅಥವಾ ಜಾಸ್ತಿ ಸಕ್ಕರೆನ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಸಕ್ಕರೆ ಹಾಕಿದ್ಮೇಲೆ ಒಂದು 3ರಿಂದ 5 ನಿಮಿಷ ಸಣ್ಣ ಫ್ಲೇಮಲ್ಲೇ ಕುದ್ರೆ ಸಾಕಾಗುತ್ತೆ. ಇದನ್ನು ಕೂಲ್ ಮಾಡಿಬಿಟ್ಟು ನೀವು ಡೆಸರ್ಟಾಗಿ ಕೂಡ ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಇದ್ದಾಗ ಪಾಯಸ ಆಗಿ ಕೂಡ ಸರ್ವ್ ಮಾಡ್ಬೋದು. ಡೆಸರ್ಟಾಗಿ ಸರ್ವ್ ಮಾಡೋರು ಇದ್ರ ಜೊತೆ ವೆನಿಲಾ ಐಸ್ ಕ್ರೀಮ್ ಮತ್ತು ಫ್ರೂಟ್ಸ್ನ ಹಾಕ್ಕೊಂಡು ಸರ್ವ್ ಮಾಡಿ. ಹಾಗೆ ಇಲ್ಲಿ ಡೈರೆಕ್ಟ್ ಖೀರಾಗಿ ಸರ್ವ್ ಮಾಡೋದ್ರು ರೂಮ್ ಟೆಂಪರೇಚರ್ಗೆ ಬಂದ ತಕ್ಷಣ ಸಾಬುದಾನ ಖೀರ್ನ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ. ಹಾಗೆ ಪ್ಲೀಸ್ ವೇಟ್ ಫಾರ್ ಮೈ ಅಪ್ಕಮಿಂಗ್ ರೆಸಿಪೀಸ್. ಥ್ಯಾಂಕ್ ಯು. ಬಾಯ್ ಬಾಯ್.